ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಸೈಲೆಂಟ್ ಆಗಿದ್ರು, ಮತ್ತೊಂದು ಕಡೆ ಅವರಿಬ್ಬರ ಬೆಂಬಲಿಗರು ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಮಾಜ್ ಮಾಡಿ ಅವರು ಸಿಎಂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಲ್ಲಾಗಿರುವಂತಹ ಘಟನೆ ಇದು. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕವಾಗಿ ನಮಾಜ್ ಸಲ್ಲಿಕೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂಲತಃ ಕಾಂಗ್ರೆಸ್ ಅವರು ಸರ್ಕಾರ ಅಧಿಕಾರಕ್ಕೆ ಬರಲು ಹಗಲು ರಾತ್ರಿ ಅವರು ಶ್ರಮವನ್ನ ವಹಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆಯನ್ನ ಬಿಟ್ಟು ಕೊಡಲಿ ಅಂತೇಳಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಆಗ್ರಹಿಸಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. सीएम पद पर जो है तैनात हो जाए, सीएम पद की कुर्सी सिंह 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 पीछे वाले उठा सिंह 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 पीछे वाले उठा ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮ್ಮೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ಏನು ಅಂತೇಳಿ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡಿದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕು. ಈಗ ಡಿಕೆ ಶಿವಕುಮಾರ್ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಸೈಲೆಂಟ್ ಆಗಿದ್ರು, ಮತ್ತೊಂದು ಕಡೆ ಅವರಿಬ್ಬರ ಬೆಂಬಲಿಗರು ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಮಾಜ್ ಮಾಡಿ ಅವರು ಸಿಎಂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಲ್ಲಾಗಿರುವಂತಹ ಘಟನೆ ಇದು. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕವಾಗಿ ನಮಾಜ್ ಸಲ್ಲಿಕೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂಲತಃ ಕಾಂಗ್ರೆಸ್ ಅವರು ಸರ್ಕಾರ ಅಧಿಕಾರಕ್ಕೆ ಬರಲು ಹಗಲು ರಾತ್ರಿ ಅವರು ಶ್ರಮವನ್ನ ವಹಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆಯನ್ನ ಬಿಟ್ಟು ಕೊಡಲಿ ಅಂತೇಳಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಆಗ್ರಹಿಸಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. सीएम पद पर जो है तैनात हो जाए, सीएम पद की कुर्सी सिंह 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 पीछे वाले उठा सिंह 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 पीछे वाले उठा ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2.5 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮ್ಮೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ಏನು ಅಂತೇಳಿ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡಿದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕು. ಈಗ ಡಿಕೆ ಶಿವಕುಮಾರ್
ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಸೈಲೆಂಟ್ ಆಗಿದ್ರು, ಮತ್ತೊಂದು ಕಡೆ ಅವರಿಬ್ಬರ ಬೆಂಬಲಿಗರು ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಮಾಜ್ ಮಾಡಿ ಅವರು ಸಿಎಂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಲ್ಲಿ ಆಗಿರುವಂತಹ ಘಟನೆ ಇದು. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕವಾಗಿ ನಮಾಜ್ ಸಲ್ಲಿಕೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂಲತಃ ಕಾಂಗ್ರೆಸ್ ಅವರು ಸರ್ಕಾರ ಅಧಿಕಾರಕ್ಕೆ ಬರಲು ಹಗಲು ರಾತ್ರಿ ಅವರು ಶ್ರಮವನ್ನು ವಹಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆಯನ್ನ ಬಿಟ್ಟು ಕೊಡಲಿ ಅಂತೇಳಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಆಗ್ರಹಿಸಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ये सीएम पद पर जो है तैनात हो जाए, सीएम पद की कुर्सी गुलाम शाह कादरी रहमतुल्लाह अलैह के मुकद्दस सिंह 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 अरे पीछे वाले उठा सिंह 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 अरे पीछे वाले उठा ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿತ್ತು. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ಏನು ಅಂತೇಳಿ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡಿದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕು. ಈಗ ಡಿಕೆ ಶಿವಕುಮಾರ್ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಸೈಲೆಂಟ್ ಆಗಿದ್ರು, ಮತ್ತೊಂದು ಕಡೆ ಅವರಿಬ್ಬರ ಬೆಂಬಲಿಗರು ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಮಾಜ್ ಮಾಡಿ ಅವರು ಸಿಎಂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಲ್ಲಿ ಆಗಿರುವಂತಹ ಘಟನೆ ಇದು. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕವಾಗಿ ನಮಾಜ್ ಸಲ್ಲಿಕೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೂಲತಃ ಕಾಂಗ್ರೆಸ್ ಅವರು ಸರ್ಕಾರ ಅಧಿಕಾರಕ್ಕೆ ಬರಲು ಹಗಲು ರಾತ್ರಿ ಅವರು ಶ್ರಮವನ್ನು ವಹಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆಯನ್ನ ಬಿಟ್ಟು ಕೊಡಲಿ ಅಂತೇಳಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಆಗ್ರಹಿಸಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ये सीएम पद पर जो है तैनात हो जाए, सीएम पद की कुर्सी गुलाम शाह कादरी रहमतुल्लाह अलैह के मुकद्दस सिंह 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 अरे पीछे वाले उठा सिंह 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 अरे पीछे वाले उठा ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿತ್ತು. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ಏನು ಅಂತೇಳಿ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲಾ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡಿದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಡ್ಬೇಕು. ಈಗ ಡಿಕೆ ಶಿವಕುಮಾರ್